ಮಾರ್ಚ್ 17 ಬಂತು ಅಂದರೆ ಅಪ್ಪು ಅಭಿಮಾನಿಗಳಿಗೆ ದೇವರ ಹಬ್ಬ. ಈಗಾಗಲೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಕೌಂಟೌನ್ ಶುರುವಾಗಿದ್ದು ಬರೋಬ್ಬರಿ 14 ವರ್ಷಗಳ ನಂತರ ಅಪ್ಪು ಜಾಕಿಯಾಗಿ ಮತ್ತೊಮ್ಮೆ ಬೆಳ್ಳಿ ಪರದೆಯಲ್ಲಿ ರಾರಾಜಿಸೋದಕ್ಕೆ ಬರ್ತಾ ಇದ್ದಾರೆ. ಸದ್ಯ ಇವಾಗ ನಮ್ಮ ಜೊತೆ ಇದ್ದಾರೆ ಜಾಕಿ ಸಿನಿಮಾದ ನಿರ್ದೇಶಕರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸುಕ್ಕಾ ಸೂರಿ ಅವರು. ಸೊ ಮತ್ತೊಮ್ಮೆ ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಜಾಕಿ ಸಿನಿಮಾವನ್ನು ಎಲ್ಲ ಅಪ್ಪು ಅಭಿಮಾನಿಗಳಿಗೋಸ್ಕರ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅವ್ರು ಕೊಡ್ತಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ನಾನು ಫಸ್ಟ್ ಕ್ವಶನ್ ಕೇಳೋದೆ, ಅಪ್ಪು ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ ಅಂತ? ಅಪ್ಪು ಅಂದರೆ ಪವರು ಆ್ಯಂಡ್ ತೇಜಸ್ಸು, ಮತ್ತು ಅವರಿರೋ ಜಾಗ ತುಂಬ ನೆಮ್ಮದಿಯಾಗಿರುತ್ತೆ. ತುಂಬ ವಿಷಯಗಳಿಗೆ ಅಂದರೆ ಆ ಮನುಷ್ಯ ಇದ್ದಾಗ ಕೆಲಸಗಳಾಗೋ ರೀತಿಯೇ ಬೇರೆ ಥರ ಆಗುತ್ತೆ. ಬರೋಬ್ಬರಿ 14 ವರ್ಷಗಳ ನಂತರ ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಎಲ್ಲ ಅಪ್ಪು ಅಭಿಮಾನಿಗಳಿಗಾಗಿ ನೀವು ಮತ್ತೊಮ್ಮೆ ಜಾಕಿ ಸಿನಿಮಾವನ್ನು ಬೆಳ್ಳಿ ತೆರೆಗೆ ತರ್ತಾ ಇದ್ದೀರಾ. ಸೊ ಏನಕ್ಕೋಸ್ಕರ ಜಾಕಿ ಸಿನಿಮಾವನ್ನೇ ತೆರೆದ್ರಿ ಅಂತ? ಅದು ಪ್ರೊಡಕ್ಷನ್ ಅಂದರೆ ರಾಘಣ್ಣ ಮತ್ತು ಅವ್ರ KRJ ಅವರೆಲ್ಲ ಮಾಡಿರೋ ಸೆಲೆಕ್ಷನ್ ಅದು. ಅಂದರೆ ಈ ಸಿನಿಮಾನೇ ಏನಕ್ಕೆ ಅನ್ನೋದು ನನಗೂ ಗೊತ್ತಿಲ್ಲ. ಅಪ್ಪು ಸಿನಿಮಾಗಳು ಎಲ್ಲವೂ ಚೆನ್ನಾಗಿದೆ. ಅಂದರೆ ತುಂಬ ವಿಷಯಗಳು ಅಪ್ಪು ಅವರಿಂದ ಚೆನ್ನಾಗಾಗಿದೆ. ಜಾಕಿ ಒಂದಷ್ಟು ವಿಷಯಗಳು ಲೋಕಲ್ಲು ಆ ಥರ ಅನ್ನೋದು, ಮತ್ತು ಸಾಂಗ್ ಹಿಟ್ ಆಗಿದೆ, ಎಲ್ಲ ಸಾಂಗ್ಗಳು ಹಿಟ್ ಆಗಿರೋದ್ರಿಂದ ಅದೊಂದು ತುಂಬ ತುಂಬ ಸಿನಿಮಾಗಳಿದೆ ಸರ್ದು. ಇದು ಈಗೇನೋ 4K ಆ್ಯಂಡ್ ಸೌಂಡ್ದು ಒಂದಷ್ಟು ವಿಷಯಗಳಿದೆ ಅಂತ ಹೇಳ್ತಿದ್ದಾರೆ. ಆ ಕಾರಣಕ್ಕೆ ಜಾಕಿನ ತೊಗೊಂಡಿದ್ದಾರೆ. ರಾಘಣ್ಣ ಅವರು ಬಂದು ನಿಮ್ಮ ಹತ್ರ ಜಾಕಿ ಸಿನಿಮಾವನ್ನು ಅಪ್ಪು ಅಭಿಮಾನಿಗಳಿಗಾಗಿ ಹುಟ್ಟುಹಬ್ಬಕ್ಕೋಸ್ಕರ ರಿಲೀಸ್ ಮಾಡ್ತಾ ಇದ್ದೀವಿ, ರಿಲೀಸ್ ಅಂತ ಅಂದಾಗ ನಿಮ್ಗೆ ಯಾವ ರೀತಿ ಖುಷಿ ಆಯಿತು? ಯಾಕಂದರೆ ಸುಮಾರು ಜನ ಡೈರೆಕ್ಟರ್ಸ್ ವರ್ಕ್ ಮಾಡಿದ್ದಾರೆ, ಅದರಲ್ಲಿ ನೀವು ಡೈರೆಕ್ಟ್ ಮಾಡಿರುವಂಥ ಸಿನಿಮಾವನ್ನು ಸೆಲೆಕ್ಟ್ ಮಾಡ್ತಿದ್ದಾಗ ಎಷ್ಟು ಖುಷಿ ಆಯಿತು ಅಂತ? ಎಲ್ಲವೂ ಸೆಲೆಕ್ಟ್ ಮಾಡ್ತಾರೆ, ಎಲ್ಲವೂ ಚೆನ್ನಾಗಿದೆ ಸರ್. ಅದು ಈ ಟೈಮಲ್ಲಿ ಜಾಕಿ ಬರ್ತಿದೆ. ಆನಂದ್ ಅವ್ರದ್ದು ತುಂಬ ಚೆನ್ನಾಗಿದೆ, ರಾಜ್ಕುಮಾರ್ ಚೆನ್ನಾಗಿದೆ, ತುಂಬ ಇದೆ. ಈ ಟೈಮ್ ನನಗನ್ಸಿದ್ದು ಈ ಟೈಮ್ ಜಾಕಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಮುಂದೆ ಹಲವಾರು ಸಿನಿಮಾಗಳಿದೆಯಲ್ಲ ಅವ್ರದ್ದು, ಅದನ್ನೆಲ್ಲ ಬಿಡ್ತಾ ಬರ್ಬೋದು. ಅಂದರೆ ಕ್ವಾಲಿಟಿ ಇದು ಫಿಲಮಲ್ಲಿ ಶೂಟ್ ಆಗಿದ್ದವಾಗ ಆ್ಯಂಡ್ ಇವಾಗ ಡಿಜಿಟಲ್ಗೆ ನಾವು ಅದನ್ನು 4K ಮಾಡಿ ನೋಡುವಂಥದ್ದು, ಸೌಂಡ್ ವಿಷಯದಲ್ಲೂ ಕೂಡ ಅದಕ್ಕೆ ಅಷ್ಟೊಂದು ವೇರಿಯೇಷನ್ ಇದೆ ಜಾಕಿಗೆ. ಆ ಕಾರಣಕ್ಕೆ ನೋಡ್ಬೋದು ಅದನ್ನು. ಈಗಾಗಲೇ ನೀವು ಹೇಳ್ತಾ ಇದ್ರಿ 4K ಅಂತೆಲ್ಲ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು, ಎಲ್ಲ ರೀತಿಯಾದಂತಹ ಸಿದ್ಧತೆಗಳೆಲ್ಲ ನಡೆದಿದೆಯಾ ಸರ್? ಎಲ್ಲ ರೆಡಿ ಇದೆ. ಅದನ್ನು ಅಂದರೆ ರಾಘಣ್ಣವರು ತುಂಬ ಚೆನ್ನಾಗಿ ವಹಿಸ್ತಾರೆ. KRJನೂ ಇದಕ್ಕೆ ಸೇರಿಕೊಂಡಿದೆ. ಕಾರ್ತಿ ಅವರು ಎಲ್ಲರೂ ತುಂಬ ನೀಟಾಗಿ ಅದನ್ನು ನಿರ್ವಹಿಸ್ತಾರೆ. ಅಂದರೆ ಈಗ ಎಷ್ಟು ಥಿಯೇಟರ್ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತಿದ್ರು. ಕೊನೆ ಮೊಮೆಂಟಲ್ಲಿ ಜಾಸ್ತಿ ಆಗೋ ಎಲ್ಲ ಅವಕಾಶಗಳಿದೆ. ಸೊ ಜಾಕಿ ಸಿನಿಮಾವನ್ನು ಮಾಡಬೇಕು ಅಂತಂದರೆ ಅಪ್ಪು ಅವರು ಇದಕ್ಕಿಂತ ಮೊದಲು ಹಲವಾರು ಸಿನಿಮಾಗಳಲ್ಲಿ ವಿಭಿನ್ನ ಕ್ಲಾಸ್ ಲುಕ್ಕಲ್ಲೆಲ್ಲ ಕಾಣಿಸ್ಕೊಂಡಿದ್ರು. ಮೊದಲನೇ ಬಾರಿಗೆ ನೀವು ಅವರನ್ನು ಒಂದು ಮಾಸ್ ಲುಕ್ಕು ಮತ್ತು ಒಂದು ಪಕ್ಕಾ ಲೋಕಲ್ ಹುಡುಗನಾಗಿ ತರ್ತೀರ. ಸೊ ಅದಕ್ಕೆ ಅಪ್ರೋಚ್ ಮಾಡಿದಾಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರಿಯಾಕ್ಷನ್ ಯಾವ ರೀತಿ ಇತ್ತು ಈ ಸಿನಿಮಾವನ್ನು ನಿಮ್ಗೆ ಈ ರೀತಿ ಮಾಡಿದಾಗ ಅಂತ ಕತೆ ಬಗ್ಗೆ ಹೇಳೋದಾದರೆ? ಸರ್, ತುಂಬ ವಿಷಯಗಳು ನೋಡಿದ್ವಲ್ಲ ಮೊದಲೇ. ಅಂದರೆ ನಾನು ವೀರ ಕನ್ನಡಿಗ ನೋಡಿದ್ದೆ, ಅದರಿಂದ ಇವಾಗ ಬೆಟ್ಟದ ಹೂ ನೋಡಿದ್ದು, ಎರಡು ಕನಸು. ಅಂದರೆ ಅಪ್ಪು ಸರ್ಗೆ ಆ ಥರದೊಂದು ಪವರ್ ಇತ್ತು. ಅಂದರೆ ಲೋಕಲಾಗಿ ಬರೆಯುವಂಥದ್ದು ಮತ್ತು ಆ ಥರ ರೀತಿ ಕತೆಗಳು ಮಾಡ್ಬೋದಾಗಿತ್ತು. ದುನಿಯಾ ಆದಮೇಲೆ ನೀವು ಮಾಡಿ ಅಂತ ಹೇಳಿದ್ದು ಅದೇ ಕಾರಣಕ್ಕೆ, ನಿಮಗೆ ಈ ರೀತಿ ಬರುತ್ತೆ ಮಾಡೋದಕ್ಕೆ, ನೀವು ಮಾಡಿ ಅಂತ. ಅದು ಅವಾಗ ಕತೆ ಮಾಡಿಕೊಂಡು ಇಡೀ ಟೀಮು ಕತೆ ಮಾಡಿ ಅದನ್ನೇ ಒಪ್ಪಿಸಿದಾಗ ಅವ್ರಿಗೆ ಇಷ್ಟ ಆಯಿತು. ಮತ್ತು ಅವ್ರಿಗೇನು ಕಷ್ಟ ಇರಲಿಲ್ಲ, ಅಂದರೆ ಆ ರೀತಿ ಅಭಿನಯಿಸೋದೇನು ಕಷ್ಟ ಇರಲಿಲ್ಲ ಸರ್ಗೆ. ತುಂಬ ಚಾಲೆಂಜ್ ಅಂತ ಏನಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಮನುಷ್ಯರ ಜೊತೆ ಬೆರೆಯೋದು ತುಂಬ ಚೆನ್ನಾಗಿ ಗೊತ್ತಿತ್ತು ಸರ್ಗೆ. ಆ ಕಾರಣಕ್ಕೆ ಅದೇನು ನಮಗೆ ಅವ್ರಿಗೆ ಕಷ್ಟ ಆಗ್ತಿದೆ ಅಂತ ಅನಿಸಿಲ್ಲ ನಮಗೆ. ಸರ್, ಇನ್ನೊಂದು ಜಾಕಿ ಸಿನಿಮಾ ಶುರುವಾಗೋಕ್ಕಿಂತ ಮೊದಲು ನಿಮ್ಮ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಡನಾಟ ಯಾವ ರೀತಿ ಶುರುವಾಯಿತು ಅಂತ? ದುನಿಯಾ ನೋಡಿದ ನಂತರ ಸರ್ ಕರೆಸ್ಕೊಂಡು ಸಿನಿಮಾ ಮಾಡಿ ಅಂತ ನೇರವಾಗಿ ಹೇಳ್ತಾರೆ. ನಾನು ಒಂದು 2 ಇಯರ್ಸ್ ಮಾಡೋಕ್ಕಾಗಲ್ಲ, ವರ್ಕು ಬೇರೆ ಕತೆಗಳಿರೋದ್ರಿಂದ ಮಾಡೋಕ್ಕಾಗಲ್ಲ. ಅದಾದ ನಂತರ ಜಂಗ್ಲಿ ಮುಗಿಸಿದಾಗ ನನಗೆ ರಾಕ್ಲೈನವ್ರು ಹೇಳ್ತಾರೆ, ನೀನು ಅಪ್ಪು ಅವ್ರಿಗೆ ಮಾಡು, ಚೆನ್ನಾಗಿರುತ್ತೆ ಅಂತ. ಆವಾಗ ನಾವು ಪ್ರಯತ್ನ ಪಟ್ಟು ಇಡೀ ಟೀಮ್ನ ಸೆಟ್ ಮಾಡಿ ಆವಾಗ 2-3 ಕತೆಗಳಾಯಿತು. ನಮಗೆ ನಮ್ಮ ಹಿಡಿತಕ್ಕೆ ಬಂದಿದ್ದು ಜಾಕಿ. ಸರಿ, ಇದನ್ನು ಸ್ವಲ್ಪ ಆ್ಯಕ್ಷನ್ ಇರೋದ್ರಿಂದ ಮಾಡ್ತಾ, ಟೀಮ್ ದೊಡ್ಡದಾಗಿತ್ತು, ರೈಟಿಂಗ್ ಟೀಮು ತುಂಬ ದೊಡ್ಡದಾಗಿತ್ತು. ಆ ಕಾರಣಕ್ಕೆ ಇದನ್ನು ಸೆಲೆಕ್ಟ್ ಮಾಡಿ ಮಾಡ್ತಾ ಹೋದು. ಸೊ ನೀವು ಈ ಒಂದು ಸಿನಿಮಾಗೆ ಜಾಕಿ ಅಂತಲೇ ಹೆಸರು ಏನಕ್ಕೆ ತಗೊಂಡ್ರಿ ಅಂತ ಹೇಳ್ಬಿಟ್ಟು ಅಂತ? ಜಾಕಿ ಅಂದರೆ ಅಂಬರೀಷ್ ಅಣ್ಣನ ಸಿನಿಮಾ ಅದು. ಅಂಬರೀಷ್ ಅವರು ಸಿನಿಮಾ ಅಂದರೆ ಅವನ ಮೂಮೆಂಟು ಕಂಟಿನ್ಯೂಸ್ ಆಗಿ ಕತೆ ಟ್ರಾವೆಲಲ್ಲಿದೆ. ಅವನು ಊರಿಂದ ಇಲ್ಲಿಗೆ ಬರ್ತಾನೆ, ಸಿಟಿಯಿಂದ ತುಂಬ ವಿಷಯಗಳು ಹುಡುಕ್ತಾನೆ. ಆ ಕಾರಣಕ್ಕೆ ಅವನ್ನ ಅಂದರೆ ಅವನು
ಅವನು ಸ್ಟ್ರೀಟಲ್ಲಿ ಅವನದೇ ಅದು ಒಂದು ಅಂದರೆ 10 ರೂಪಾಯಿ ವಸೂಲು ಮಾಡೋದು ಹೇಗೆ ಅಂತ ಗೊತ್ತು ನನಗೆ. ಆ ಕಾರಣಕ್ಕೆ ಅವ್ನಿಗೆ ಜಾಕಿ ಅಂತ ನಾಮಕರಣ ಮಾಡಿದ್ದು. ಜಾನಕಿ ರಾಮ ಜಾಕಿ ಚೆನ್ನಾಗಿ ಕೇಳತ್ತೆ ಅಂತ. ಈ ಸಿನಿಮಾದಲ್ಲಿ ಜಾಕಿ ಟೈಟ್ಲ್ ತಕ್ಕಂಗೆ ಅಪ್ಪವ್ರನ್ನ ತೋರಿಸ್ಕೊಟ್ಟಿದ್ರ ಎಲ್ಲ ಅಭಿಮಾನಿಗಳು ಸಹ ತುಂಬ ಎಂಜಾಯ್ ಮಾಡಿದ್ರು. ಅಪ್ಪವ್ರು ಈ ಥರ ಕ್ಯಾರೆಕ್ಟರ್ಗಳು ಸಹ ಪ್ಲೇ ಮಾಡಿದ್ರೆ ತುಂಬ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನೀವು ಒಂದಷ್ಟು ಡೈಲಾಗ್ಸ್ ಕೊಟ್ಟಿರೋದಾಗಿರ್ಬೋದು, ಲೈಕ್ ಕೋಳಿ ಕೊಟ್ಟಿರೋದಾಗಿರ್ಬೋದು, ಜೈ ಮಾಂಕಳಮ್ಮ ಅನ್ನೋದಾಗಿರ್ಬೋದು, ಇನ್ನೂ ಕೆಲವೊಂದು ಡೈಲಾಗ್ಸ್ ಮತ್ತು ಅವರ ಒಂದು ಸೀನ್ಗಳಲ್ಲಿ ಬರುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಇದು ಟೋಟಲ್ ಟೀಮ್ ತಿರ್ಗಾ ಅಂದರೆ ತುಂಬ ಜನ ಅಂದರೆ ವಿಕಾಸು, ಸೀನಿ ಸರು, ಅಂದರೆ ಸೂರಿ, ಈ ಕಡೆ ರಾಜೀವ್ ಅಂತ ಒಬ್ಬರು ಇರ್ತಾರೆ, ಯೋಗರಾಜ್ ಸರು, ಅದಾದ ನಂತರ ಹರಿ ಸರು, ಇಲ್ಲಿ ರವಿವರ್ಮ ಅವರು, ಅಂದರೆ ದೊಡ್ಡ ಟೀಮ್ ಇದು. ಸತ್ಯ ಹೆಗಡೆ, ಈ ಕಡೆ ಎಡಿಟರ್ ದೀಪು, ನಮ್ಮ ಟೀಮ್ ತುಂಬ ದೊಡ್ಡದಾಗಿತ್ತು ಆ್ಯಂಡ್ ತುಂಬ ಕ್ವಾಲಿಟಿ ವರ್ಕು ಇತ್ತು. ಅಂದರೆ ಯೋಗರಾಜ್ ಸರು ಕಂಟಿನ್ಯೂಸಾಗಿ ನನಗೆ ಇಡೀ ಸಿನಿಮಾ ಸಾಂಗ್ ಬರ್ಕೊಟ್ಟಿದ್ದಾರೆ. ಆ ಥರದ್ದು ಅಂದರೆ ಅಪ್ಪುಗೆ ಸಿನಿಮಾ ಮಾಡ್ತಿದ್ದೆ ಅಂದಾಗ ಎಲ್ಲರೂ ಸೇರ್ಕೊಳ್ತಿದ್ರು. ಆ ರೀತಿ ನನಗೆ ಅನುಕೂಲ ಆಯ್ತದು ಅವಾಗ. ಅಂದರೆ ಅಷ್ಟು ದೊಡ್ಡ ಹೊರೆನ ಎಲ್ಲರೂ ಸೇರಿ ಬಾ ಮಾಡೋಣ ಅನ್ನೋ ಥರ ಇತ್ತಲ್ಲ, ಅವಾಗ ನನಗೆ ಅದೇನು ಅನಿಸ್ಲಿಲ್ಲ. ಈಗ ನೀವು ಕೇಳೋದು ಕರೆಕ್ಟು, ಈಗ ಮಾಡ್ಕೋದ್ರೆ ಭಯ ಆಗುತ್ತೆ. ಆದರೆ ಟೀಮ್ ಇತ್ತು, ದೊಡ್ಡ ಟೀಮ್ ಇತ್ತು ನಮ್ಮ ಹತ್ರ, ಆ ಕಾರಣಕ್ಕೆ ಈಸಿ ಆಯಿತು. ಸೊ ಪಾರ್ವತಮ್ಮ ಅವರು ಏನಾದರೂ ಹೇಳಿದ್ರ ಕತೆ ಬಗ್ಗೆ, ಅಮ್ಮ ಅವ್ರ ಹತ್ರ ಅಪ್ರೋಚ್ ಮಾಡಬೇಕಾದ್ರೆ ಜಾಕಿ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಹೀರೋಯಿನ್ ವಿಷಯ ಆಗಿರ್ಬೋದು? ಯಾಕಂತಂದರೆ ನಾವು ನೋಡಿರೋ ಪ್ರಕಾರ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಹಲವಾರು ಸಿನಿಮಾ ತಾರೆಯನ್ನು, ಭವನವರನ್ನು ಸಹ ಪಾರ್ವತಮ್ಮ ಅವರು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ಹೇಳಿದ್ರೆ ಅದೆಲ್ಲ ಅವು ಅಂದರೆ ಅಮ್ಮಗೆ ಆ ಥರದ್ದು ಸೆನ್ಸ್ ಇತ್ತು ತುಂಬ. ಅಂದರೆ ಈ ಕತೆ ಹೇಗಾಗತ್ತೆ ಅನ್ನೋದು ತುಂಬ ಅನುಭವ ಇರೋರು ಅವರು. ತುಂಬ ವಿಷಯಗಳು ನಾವು ಒಂದು ಲೈನ್ ಥರ ಹೇಳ್ತಿದ್ದಂಗೆ ಹೇಳೋರು, ಇದು ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅನ್ನೋ ಥರ. ಆ ಅನುಭವ ನಮ್ಮನ್ನು ಸರ್ ಮಾಡ್ತು. ಅಂದರೆ ನಾವು ಕಂಟಿನ್ಯೂಸ್ ಆಗಿ ಅಲ್ಲಿ ವರ್ಕ್ ಮಾಡೋದ್ರಿಂದ ಏನು ಆ್ಯಕ್ಚುಲಿ ಸಿನಿಮಾದು ಏನನ್ನು ಹುಡುಕ್ತಾರೆ ಅನ್ನೋದು ನಮಗೂ ಗೊತ್ತಾಯಿತು ಅಲ್ವಾ. ಅವ್ರದ್ದು ಅಂದರೆ ಅಮ್ಮ ಹುಡುಕಿದಂಥ ರೀತಿಗಳೇ ಬೇರೆ. ತುಂಬ ಮಯೂರದಿಂದ ಹಿಡಿದು ತುಂಬ ವಿಷಯಗಳು ಹುಡುಕಿದ್ರು ಅವಾಗ. ಸಿನಿಮಾಗೂ ಕೂಡ ಆಗಿತ್ತು. ಆ ರೀತಿ ಜಾಕಿ ಬಂದಾಗ ಅವ್ರಿಗೆ ಆ ಲೈನ್ ಇಷ್ಟ ಆಗಿತ್ತು. ಅಂದರೆ ಅವನೇನು ಪೂಜಾರಪ್ಪನ ಮಗಳನ್ನ ಹುಡ್ಕೊಂಬರ್ತಾನೆ ಅನ್ನೋ ಲೈನ್ ಇಷ್ಟ ಆಗಿತ್ತು ಅಮ್ಮನಿಗೆ. ಮಾಡಿ ಇದನ್ನು ಅಂತ ಹೇಳ್ತಿದ್ರು. ಅದು ಅವರ ಅನುಭವ ತುಂಬಾ ದೊಡ್ಡದು ಅಮ್ಮದು. ಜಾಕಿ ಸಿನಿಮಾ ತುಂಬ ಹಿಟ್ಟಾದಮೇಲೆ ಹಾಗೆಯೇ ಹಲವಾರು ಪ್ರಶಸ್ತಿಗಳನ್ನು ಸಹ ಬಾಚಿಕೊಳ್ತು. ಫಿಲ್ಮ್ಫೇರ್ ಪ್ರಶಸ್ತಿ ಆಗಿರ್ಬೋದು, ಹಾಗೆಯೇ ಹರ್ಷಿಕಾ ಪೂರ್ಣಾಚಾರ್ಯರಿಗೂ ಸಹ ಒಂದು ಒಳ್ಳೆ ರೆಕಗ್ನೈಸೇಷನ್ ತಂತು ನಿಮಗೆ. ಪ್ಲಸ್ ಈ ಕಡೆ ಯೋಗರಾಜ್ ಭಟ್ರಿಗೆ ಲೈಕ್ ಮಾಸು ಬರೀತಿದ್ರು, ಅದ್ರ ಜೊತೆಗೆ ಒಂದು 2 ಜಡೆ ಏನಂತ ಕ್ಲಾಸಿಗೆ, ಅದ್ರ ಜೊತೆಗೆ ಹರಿಕೃಷ್ಣ ಅವರಿಗೆ ಮ್ಯೂಸಿಕ್ಕು ಸಖತ್, ಎಲ್ಲರೂ ಒಂದೊಳ್ಳೆ ರೆಕಗ್ನೈಸೇಷನ್ ತಂದು ಕೊಡ್ತು. ಸೊ ಆ ಒಂದು ಫ್ರೇಮ್ ಯಾವ ರೀತಿ ವರ್ಕೌಟ್ ಆಯಿತು ನಿಮ್ಗೆ ನೆಕ್ಸ್ಟ್ ಮೂವಿ ಮಾಡೋದಕ್ಕೆ ಅಂತ? ಡೆಫಿನೆಟಾಗಿ ನಮಗೊಂದು ದೊಡ್ಡ ವೇದಿಕೆ ಸಿಕ್ತು. ಕಂಟಿನ್ಯೂಸ್ ಸಿನಿಮಾ ಮಾಡ್ತಾ ಹೋದು. ಆಮೇಲೆ ನಾವೆಲ್ಲ ಸರು ಮಾಡಿದ್ರು, ನಾನು ಮಾಡಿದೆ ಈ ಕಡೆ. ಅದು ಏನಂದರೆ ಜಾಕಿ ಜೋಶ್ ಅಂತ ಏನಿತ್ತು ಹಿಟ್ಟಾಗಿದ್ದು ಸಾಂಗ್ಗಳು, ಅಂದರೆ ಪವರ್ ಸ್ಟಾರ್ದು ಬೇರೆಯೇ ಅಂದರೆ ರೀಚ್ಗಳಿದೆ. ಒಂದು ಸಿನಿಮಾ ಮಾಡಿದಾಗ ಅದರ ರೀಚೇ ಬೇರೆ ಇದೆ ಪವರ್ ಸ್ಟಾರ್ ಅವ್ರದ್ದು. ಅವರ ಅಭಿಮಾನಿ ಬಳಗನೇ ಬೇರೆ ರೀತಿ ಇತ್ತು. ಈಗಲೂ ಕೂಡ ಅದನ್ನು ತುಂಬ ಸ್ಪೆಷಲಾಗಿ ನಿಂತ್ಕೊಂಡಂತೆ ಅಭಿಮಾನಿ ಬಳಗ. ಆವಾಗಂತೂ ತುಂಬ ಎಂಜಾಯ್ ಮಾಡಿದ್ದಾರೆ. ಆ ಟೈಮಲ್ಲಿ ಕಂಟಿನ್ಯೂಸ್ ಹೌಸ್ಫುಲ್ ಹೋಗಿದೆ ಸಿನಿಮಾದು. ನನಗೆ ಸ್ಪೆಷಲಾಗಿ ಕಾಣ್ತಾರೆ ಅವರು. ಅಂದರೆ ಮತ್ತು ಅಪ್ಪವ್ರಿಗೆ ಮಾಡಬೇಕಾದ್ರೂ ನಾವು ತುಂಬ ಕಳಪೆ ಮಟ್ಟದ ಯಾವುದು ಐಡಿಯಾಗಳನ್ನ ತರೋಕ್ಕಾಗ್ತಿರಲಿಲ್ಲ. ಅದು ನಮ್ಮನ್ನು ಶುದ್ಧ ಮಾಡಿತು ಅಂತ ಹೇಳ್ಬೋದು. ಒಂದು ಕಂಟಿನ್ಯೂಸ್ ಆ ಸಿನಿಮಾದಿಂದ ಎಲ್ಲರಿಗೂ ಲಾಭ ಆಯಿತು. ಯಾವುದೇ ಸಿನಿಮಾ ಮಾಡೋಕ್ಕೆ ಹೋದಾಗೂ ನಾವು ಈ ಫಾರ್ಮುಲಾನ ಅಥವಾ ಇದೇನೋ ಆಯ್ತಲ್ವ ಜನರ ಜೊತೆಗೆ, ಅದನ್ನೇ ಯೋಚನೆ ಮಾಡ್ತಿದ್ದೋ ನಾವು. ಕೆಲವು ಕೈ ಸುಟ್ಕೊಂಡಿದ್ದೆ ಆಮೇಲೆ. ಬಟ್ ಒಂದು ಐಡಿಯಾ ಅಂತೂ ಹುಟ್ಟಿದಂತೂ ಹೌದು, ಓಕೆ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ. ಅದು ಅಪ್ಪು ಸರ್ ಮಾಡಿದ್ರಿಂದ ಕಂಟಿನ್ಯೂಸ್ ಇಲ್ಲಿವರೆಗೂ ಸಿನಿಮಾ ಮಾಡ್ತಾಯಿದ್ದೀವಿ. ಹೌದು. ಮೊದಲು